ನಮಸ್ಕಾರ ಕನ್ನಡಿಗರೇ. ಅದು ಏಪ್ರಿಲ್ 17, 2019 ಅಮೃತ್ಸರ್ನಿಂದ ಮುಂಬೈಗೆ ಒಂದು ಏರೋಪ್ಲೇನ್ ಪ್ರಯಾಣಿಸುತ್ತೆ. ಆ ಫ್ಲೈಟ್ನಲ್ಲಿರುವ ಪ್ಯಾಸೆಂಜರ್ಸ್ಗೆ ಈ ವಿಷಯ ಗೊತ್ತಿಲ್ಲ. ಆದರೆ ಜೆಟ್ ಏರ್ವೇಸ್ ಸ್ಟಾಫ್ ಮತ್ತು ಮ್ಯಾನೇಜ್ಮೆಂಟ್ಗೆ ಸಂಪೂರ್ಣವಾಗಿ ಗೊತ್ತಿತ್ತು. ಈ ಫ್ಲೈಟ್ ನಂತರ ಅಸಲಿಗೆ ಜೆಟ್ ಏರ್ವೇಸ್ ಕಂಪನಿಯೇ ಇರುವುದಿಲ್ಲ ಅಂತ. ಅವರ ಎಲ್ಲಾ ಸರ್ವಿಸ್ ಆ ದಿನದೊಂದಿಗೆ ಕೊನೆಗೊಳ್ಳುತ್ತೆ. ಮರುದಿನ ಎಲ್ಲಾ ನ್ಯೂಸ್ ಚಾನೆಲ್ನಲ್ಲೂ ಒಂದೇ ಬ್ರೇಕಿಂಗ್ ನ್ಯೂಸ್. Shifting our focus to big news that we're tracking, end of runway for Jet Airways. Having said that, we leave the conversation at that. I'm given to understand In regard to the Jet Airways, Jet Airways flew across Indian skies for over 25 years. Indian airline Jet Airways. What was once India's premier airline is now staring at a crash landing. ಸುಮಾರು 25 ವರ್ಷಗಳ ಕಾಲ ಈ ಕಂಪನಿ ಇಂಡಿಯನ್ ಸ್ಕೈಸ್ನಲ್ಲಿ ರಾಜನಂತೆ ಮೆರೆಯುತ್ತೆ. ಒಂದು ಸಾಧಾರಣ ಟ್ರಾವೆಲ್ ಏಜೆನ್ಸಿಯಾಗಿ ಶುರುವಾಗಿ ಭಾರತದ ಅತಿ ದೊಡ್ಡ ಪ್ರೈವೇಟ್ ಕ್ಯಾರಿಯರ್ ಆಗಿ ಬೆಳೆಯುತ್ತೆ. ಜೆಟ್ ಏರ್ವೇಸ್ ಎಷ್ಟು ವೇಗವಾಗಿ ಬೆಳೆಯುತ್ತೋ ಅಷ್ಟೇ ವೇಗವಾಗಿ ಕುಸಿದುಕೊಳ್ಳುತ್ತೆ. ಅಸಲಿಗೆ ಭಾರತದಲ್ಲಿ ಒಂದು ಏರ್ಲೈನ್ ಕಂಪನಿ ನಡೆಸುವುದು ಸುಲಭದ ಮಾತಲ್ಲ. ಅನುಭವ ಇಲ್ಲದಿದ್ದರೂ ನರೇಶ್ ಗೋಯಲ್ ಈ ಕ್ಷೇತ್ರದಲ್ಲಿ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಅಸಲಿಗೆ ಜೆಟ್ ಏರ್ವೇಸ್ ಕಂಪನಿಯಲ್ಲಿ ಏನಾಯ್ತು? ಬೆಸ್ಟ್ ಬಿಸ್ನೆಸ್ ಮೆನ್ ಎಂದು ಕೊಂಡಾಡಲ್ಪಟ್ಟ ನರೇಶ್ ಗೋಯಲ್ ಅವರನ್ನ ಯಾಕೆ ಅರೆಸ್ಟ್ ಮಾಡಿದರು? ಈ ರೈಸ್ ಅಂಡ್ ಫಾಲ್ ಸ್ಟೋರಿ ಏನೆಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ನರೇಶ್ ಗೋಯಲ್ ಅವರ ಹಿನ್ನೆಲೆಯನ್ನು ನೋಡೋಣ. ಇವರು 1949 ಜುಲೈ 29ರಂದು ಪಂಜಾಬ್ನ ಸಂಗ್ರೂರಿನಲ್ಲಿ ಜನಿಸ್ತಾರೆ. ಇವರ ತಂದೆ ಒಬ್ಬ ಸಣ್ಣ ವ್ಯಾಪಾರಿಯಾಗಿರುತ್ತಾರೆ. ಹಾಗಾಗಿ ಗೋಯಲ್ ಚಿಕ್ಕಂದಿನಿಂದಲೇ ಬಿಸ್ನೆಸ್ ತಂತ್ರಗಳನ್ನು ಅರ್ಥ ಮಾಡಿಕೊಂಡಿರ್ತಾರೆ. ಅವರು ಚಿಕ್ಕವರಿದ್ದಾಗಲೇ ತಮ್ಮ ತಂದೆಯನ್ನು ಕಳೆದುಕೊಳ್ತಾರೆ. ತಂದೆಯ ನಿಧನ ನಂತರ ಕುಟುಂಬ ಆರ್ಥಿಕವಾಗಿ ಬಹಳ ಸಂಕಷ್ಟಕ್ಕೆ ಸಿಲುಕುತ್ತೆ. ಕೊನೆಗೆ ಸ್ವಂತ ಮನೆಯನ್ನು ಕೂಡ ಮಾರಿಕೊಳ್ಳುವ ಪರಿಸ್ಥಿತಿ ಬಂದಿರುತ್ತೆ. ನಂತರ ಮಾವ ನಡೆಸುತ್ತಿದ್ದ ಒಂದು ಟ್ರಾವೆಲ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲೇ ಅವರಿಗೆ ಏವಿಯೇಷನ್ ಇಂಡಸ್ಟ್ರಿ ಬಗ್ಗೆ ಗೊತ್ತಾಗುತ್ತೆ. ಆ ಸಮಯದಲ್ಲಿ ಅವರು ಲೈಸೆನ್ಸ್, ಸ್ಟ್ರಾಟಜಿ ಮತ್ತು ಕಸ್ಟಮರ್ ಅಟ್ರಾಕ್ಷನ್ ಬಗ್ಗೆ ಕಲಿತಾರೆ. 1974ರ ವೇಳೆಗೆ ಅವರಿಗೆ ಸ್ವಂತ ವ್ಯಾಪಾರ ಶುರು ಮಾಡುವಷ್ಟು ಅನುಭವ ಬಂದಿರುತ್ತೆ. ಕೇವಲ 25ನೇ ವಯಸ್ಸಿನಲ್ಲಿ ಅವರು ಜೆಟ್ ಏರ್ ಪ್ರೈವೇಟ್ ಲಿಮಿಟೆಡ್ ಸ್ಥಾಪಿಸ್ತಾರೆ. ಆರಂಭದಲ್ಲಿ ಈ ಕಂಪನಿ ವಿದೇಶಿ ಏರ್ಲೈನ್ಸ್ಗಳಿಗೆ ಮಾರ್ಕೆಟಿಂಗ್ ರಿಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡುತ್ತೆ. ಆ ಕಾಲದಲ್ಲಿ ಏವಿಯೇಷನ್ ರಂಗ ಏರ್ ಇಂಡಿಯಾ ಮತ್ತು ಇಂಡಿಯನ್ ಏರ್ಲೈನ್ಸ್ ಕಂಟ್ರೋಲ್ನಲ್ಲಿ ಇತ್ತು. ಖಾಸಗಿ ಕಂಪನಿಗಳು ಈ ರಂಗಕ್ಕೆ ಬರುವುದು ಅದು ಆಲ್ಮೋಸ್ಟ್ ಅಸಾಧ್ಯವಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಅಂದಿನ ರಿಸ್ಟ್ರಿಕ್ಟಿವ್ ಎಕನಾಮಿಕ್ ಪಾಲಿಸೀಸ್. ಎರಡನೇದಾಗಿ ಅಂದು ಸಗಟು ಭಾರತೀಯನ ಆದಾಯ ತಿಂಗಳಿಗೆ ಕೇವಲ 500 ರೂಪಾಯಿ ಆಗಿತ್ತು. ಎಲ್ಲರಿಗೂ ವಿಮಾನದಲ್ಲಿ ಹಾರುವ ಆಸೆ ಇತ್ತು, ಆದರೆ ಅದು ಬಡವರಿಗೆ ಅಸಾಧ್ಯವಾಗಿತ್ತು. ಆದರೆ 90ರ ದಶಕದ ನಂತರ GDP ಬೆಳೆದು ಜನರ ಆದಾಯವು ಹೆಚ್ಚಾಗುತ್ತೆ. ಸರ್ಕಾರಿ ಕಂಪನಿಗಳೇ ಇದ್ದ ಕಾರಣ ಅಂದು ಯಾವುದೇ ಕಾಂಪಿಟೇಷನ್ ಇರಲಿಲ್ಲ. 1991ರಿಂದ ಭಾರತದಲ್ಲಿ ಎಕನಾಮಿಕ್ ಲಿಬರಲೈಸೇಷನ್ ಪ್ರಕ್ರಿಯೆ ಆರಂಭವಾಗುತ್ತೆ. ಇದರಿಂದ ಜನರ ಆದಾಯ ಹೆಚ್ಚಾಗಿ ಟಿಕೆಟ್ ರೇಟ್ಸ್ ಕೂಡ ಕಡಿಮೆ ಆಗುತ್ತೆ. 90ರಿಂದ 2000 ನಡುವೆ ವಿಮಾನ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಏರುತ್ತೆ. ನರೇಶ್ ಗೋಯಲ್ ಅವರು ಈ ಎಲ್ಲ ಆರ್ಥಿಕ ಬದಲಾವಣೆಗಳನ್ನು ಹತ್ತಿರದಿಂದ ಗಮನಿಸ್ತಾರೆ. ಅವರು ಅಂತಾರಾಷ್ಟ್ರೀಯ ಏರ್ಲೈನ್ಸ್ಗಳ ಸೇವೆಯನ್ನು ಅಬ್ಸರ್ವ್ ಮಾಡಿರ್ತಾರೆ. 1980ರ ವೇಳೆಗೆ ಟ್ರಾವೆಲ್ ಏಜೆನ್ಸಿ ದೊಡ್ಡ ಮಟ್ಟದ ಹೆಸರು ಮಾಡುತ್ತೆ. ಅವರ ರಿಲಿಯಬಿಲಿಟಿ ಮತ್ತು ಬಿಸಿನೆಸ್ ಇಂಟಿಗ್ರಿಟಿಗೆ ಮಾರುಕಟ್ಟೆಯಲ್ಲಿ ಮನ್ನಣೆ ಸಿಗುತ್ತೆ. ಭಾರತೀಯರಿಗೆ ಏರ್ಲೈನ್ಸ್ನಲ್ಲಿ ಉತ್ತಮ ಸರ್ವಿಸ್ ಬೇಕು ಎಂದು ಅವರು ಅರ್ಥ ಮಾಡಿಕೊಳ್ತಾರೆ. ಆಗಿನ ಸರ್ಕಾರಿ ವಿಮಾನಗಳಲ್ಲಿ ಸೇವೆಯ ಗುಣಮಟ್ಟ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ನೀಡಿದರೆ ಸಕ್ಸಸ್ ಸಿಗುತ್ತೆ ಅಂತ ಅವರು ನಂಬಿರ್ತಾರೆ. ಮೇ 5, 1993ರಂದು ಜೆಟ್ ಏರ್ವೇಸ್ 4 ಬೋಯಿಂಗ್ ವಿಮಾನಗಳೊಂದಿಗೆ ಕಾರ್ಯ ಶುರು ಮಾಡುತ್ತೆ. ಮೊದಲ ದಿನದಿಂದಲೇ ಈ ಕಂಪನಿ ತನ್ನ ಸರ್ವಿಸ್ ಕ್ವಾಲಿಟಿಯಿಂದ ವಿಶೇಷವಾಗಿ ಗುರುತಿಸಿಕೊಳ್ಳುತ್ತೆ. ಗೋಯಲ್ ಅವರ ನಂಬಿಕೆ ನಿಜವಾಗುತ್ತೆ ಮತ್ತು ಕಂಪನಿಯು ವೇಗವಾಗಿ ಬೆಳೆಯುತ್ತೆ. ಪಂಕ್ಚುಯಾಲಿಟಿ ಮತ್ತು ಉತ್ತಮ ಆಹಾರ ನೀಡುವಲ್ಲಿ ಜೆಟ್ ಏರ್ವೇಸ್ ಹೆಸರು ಮಾಡುತ್ತೆ. ಭಾರತದಲ್ಲಿ ಮೊದಲ ಬಾರಿಗೆ ಫ್ರೀಕ್ವೆಂಟ್ ಫ್ಲೈಯರ್ ಪ್ರೋಗ್ರಾಂನಂತಹ ಸೌಲಭ್ಯಗಳನ್ನು ತರ್ತಾರೆ. ಲಾಂಚ್ ಆದ 3 ವರ್ಷದಲ್ಲಿ ಕಂಪನಿ ಮಾರ್ಕೆಟ್ ಶೇರ್ನಲ್ಲಿ ದೊಡ್ಡ ಸಾಧನೆ ಮಾಡುತ್ತೆ. 1996ರ ವೇಳೆಗೆ ದಿನಕ್ಕೆ 83 ವಿಮಾನಗಳನ್ನು 23 ನಗರಗಳಿಗೆ ಓಡಿಸುತ್ತೆ. ನಂತರ ನರೇಶ್ ಗೋಯಲ್ ಅವರ ಗುರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯತ್ತ ಹೊರಳುತ್ತೆ. ಮಾರ್ಚ್ 2004ರಲ್ಲಿ ಜೆಟ್ ಏರ್ವೇಸ್ ಮೊದಲ ಇಂಟರ್ನ್ಯಾಷನಲ್ ಫ್ಲೈಟ್ ಆರಂಭಿಸುತ್ತೆ. ಚೆನ್ನೈ ಮತ್ತು ಕೊಲಂಬೋ ನಡುವೆ ಮೊದಲ ವಿದೇಶಿ ಹಾರಾಟ ಶುರು ಮಾಡುತ್ತೆ. ನಂತರ ಲಂಡನ್, ಸಿಂಗಾಪುರ್ ಮತ್ತು ನ್ಯೂಯಾರ್ಕ್ನಂತಹ ನಗರಗಳಿಗೆ ಸೇವೆ ವಿಸ್ತರಿಸುತ್ತೆ. ಆವಾಗ ಶಾರುಖ್ ಖಾನ್ ಅವರು ಈ ಕಂಪನಿಯ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಾರೆ. 2007ರ ವೇಳೆಗೆ ಕಂಪನಿಯು ಅತ್ಯಂತ ಆಧುನಿಕ ವಿಮಾನಗಳ ಫ್ಲೀಟ್ ಹೊಂದಿರುತ್ತೆ. ಸುಮಾರು 13,000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ನೀಡಿರುತ್ತೆ. ಮುಂಬೈನ ಸಣ್ಣ ಆಫೀಸ್ನಿಂದ ಶುರುವಾದ ಜರ್ನಿ ಭಾರತದ ಹೆಮ್ಮೆಯ ಕಂಪನಿಯಾಗಿರುತ್ತೆ.
ಆದರೆ ನಂತರ ಗೋಯಲ್ ಅವರು ತೆಗೆದುಕೊಂಡ ಒಂದು ನಿರ್ಧಾರ ಕಂಪನಿಯನ್ನು ಸಂಕಷ್ಟಕ್ಕೆ ತಳ್ಳುತ್ತೆ. ಅವರು ಏರ್ ಸಹಾರಾ ಕಂಪನಿಯನ್ನು $340 ಮಿಲಿಯನ್ ಖರೀದಿಸ್ತಾರೆ. ಲೋ ಕಾಸ್ಟ್ ಸೆಗ್ಮೆಂಟ್ನಲ್ಲಿ ಪೈಪೋಟಿ ನೀಡಲು ಇದು ಸಹಕಾರಿ ಎಂದು ಅವರು ಭಾವಿಸ್ತಾರೆ. ಆದರೆ ಈ ಕಾಸ್ಟ್ಲಿ ಡೀಲ್ ಕಂಪನಿಯ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸುತ್ತೆ. ಈ ಖರೀದಿಯಿಂದ ಮಾರುಕಟ್ಟೆಯ ಪಾಲು ಹೆಚ್ಚಾದರೂ ಸಾಲದ ಹೊರೆ ವಿಪರೀತವಾಗುತ್ತೆ. ಕಿಂಗ್ಫಿಷರ್ ಕಂಪನಿಗೆ ಪೈಪೋಟಿ ನೀಡಲು ಗೋಯಲ್ ಈ ನಿರ್ಧಾರ ತೆಗೆದುಕೊಂಡರು ಎಂದು ಹೇಳಲಾಗುತ್ತೆ. ಜೆಟ್ ಏರ್ವೇಸ್ ಜರ್ನಿಯ ಅತಿ ದೊಡ್ಡ ತಪ್ಪು ನಿರ್ಧಾರವಾಗಿತ್ತು. ಇದರ ಬೆನ್ನಲ್ಲೇ 2008ರ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಪ್ಪಳಿಸುತ್ತೆ. ಇದರಿಂದ ಇಡೀ ವಿಶ್ವದ ಆರ್ಥಿಕತೆ ಕುಸಿಯುತ್ತೆ ಮತ್ತು ಏವಿಯೇಷನ್ ರಂಗಕ್ಕೆ ನಷ್ಟವಾಗುತ್ತೆ. ಇಂಧನದ ಬೆಲೆ ಏರಿಕೆ ಮತ್ತು ಬೇಡಿಕೆಯ ಕುಸಿತದಿಂದ ಕಂಪನಿ ತತ್ತರಿಸುತ್ತೆ. ಆದಾಯ ಕಡಿಮೆಯಾಗಿ ಸಾಲದ ಬಡ್ಡಿ ಮಾತ್ರ ಹೆಚ್ಚಾಗುತ್ತಾ ಹೋಗುತ್ತೆ. 2008ರಲ್ಲಿ 1900 ನೌಕರರನ್ನು ಕೆಲಸದಿಂದ ತೆಗೆಯಲು ಯತ್ನಿಸಿದಾಗ ದೊಡ್ಡ ಪ್ರತಿಭಟನೆ ನಡೆಯುತ್ತೆ. ನಂತರ ಅವರು ನಿರ್ವಹಣಾ ವೆಚ್ಚವನ್ನು ಕಡಿಮೆ ಮಾಡಲು ಹರಸಾಹಸ ಪಡ್ತಾರೆ. ಸೀನಿಯರ್ ಮ್ಯಾನೇಜ್ಮೆಂಟ್ ಸಂಬಳ ಕಡಿತಗೊಳಿಸಿ ಸ್ವಲ್ಪ ಚೇತರಿಕೆ ಕಾಣ್ತಾರೆ. ಆದರೆ ಇಂಡಿಗೋ ಮತ್ತು ಸ್ಪೈಸ್ ಜೆಟ್ನಂಥ ಕಂಪನಿಗಳು ಬಂದ ಮೇಲೆ ಪೈಪೋಟಿ ಶುರುವಾಗುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಎಮಿರೇಟ್ಸ್ ಮತ್ತು ಕತಾರ್ ಏರ್ವೇಸ್ ಪ್ರಬಲವಾಗುತ್ತೆ. ಪರಿಸ್ಥಿತಿ ಕೈಮೀರಿದಾಗ 2013ರಲ್ಲಿ 24% ಪಾಲನ್ನು ಎತಿಹಾದ್ ಏರ್ವೇಸ್ಗೆ ಮಾರಾಟ ಮಾಡ್ತಾರೆ. ಇದರಿಂದ ಬಂದ ಹಣದಿಂದ ಸ್ವಲ್ಪ ದಿನ ಕಂಪನಿ ಸುಗಮವಾಗಿ ನಡೆಯುತ್ತೆ. ಆದರೆ 2018ರಲ್ಲಿ ರೂಪಾಯಿ ಮೌಲ್ಯ ಕುಸಿತದಿಂದ ಮತ್ತೆ ಸಮಸ್ಯೆ ಶುರುವಾಗುತ್ತೆ. ನೌಕರರಿಗೆ ಸಂಬಳ ನೀಡಲು ಕೂಡ ಹಣವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆಗಸ್ಟ್ 2018ರಲ್ಲಿ ಕಂಪನಿ $1323 ಕೋಟಿ ಭಾರಿ ನಷ್ಟ ಅನುಭವಿಸುತ್ತೆ. ಇದು ಕಂಪನಿಯ ಇತಿಹಾಸದಲ್ಲಿ ಅತಿ ಕೆಟ್ಟ ಪ್ರದರ್ಶನವಾಗುತ್ತೆ. ಹಣ ಪಾವತಿಸದ ಕಾರಣ ಗುತ್ತಿಗೆದಾರರು ವಿಮಾನಗಳನ್ನು ವಾಪಸ್ ಪಡಿತಾರೆ. 120 ವಿಮಾನಗಳಿದ್ದ ಕಂಪನಿ ಕೇವಲ 35 ವಿಮಾನಗಳಿಗೆ ಸೀಮಿತವಾಗುತ್ತೆ. ಮಾರ್ಚ್ 2019ರಲ್ಲಿ ನರೇಶ್ ಗೋಯಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ. ಏಪ್ರಿಲ್ 17, 2019ರಂದು ಜೆಟ್ ಏರ್ವೇಸ್ ಸಂಪೂರ್ಣವಾಗಿ ಕಾರ್ಯಾಚರಣೆ ನಿಲ್ಲಿಸುತ್ತೆ. ಈ ಪತನದಿಂದ ಸಾವಿರಾರು ಜನರು ಉದ್ಯೋಗ ಕಳೆದುಕೊಳ್ತಾರೆ. 2023ರಲ್ಲಿ ಬ್ಯಾಂಕ್ ವಂಚನೆ ಆರೋಪದ ಮೇಲೆ ಗೋಯಲ್ ಅವರನ್ನು ಇಡಿ ಬಂಧಿಸುತ್ತೆ. 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಒಂದು ದೊಡ್ಡ ಸಂಸ್ಥೆ ಹೀಗೆ ಹಂತವಾಗುತ್ತೆ. ನರೇಶ್ ಗೋಯಲ್ ಅವರ ಕತೆ ಅಸಾಧಾರಣ ಬೆಳವಣಿಗೆಯ ಇತಿಹಾಸವಾಗಿದೆ. ಇದು ಉದ್ಯಮಿಗಳಿಗೆ ಸ್ಫೂರ್ತಿ ಮತ್ತು ಪಾಠ ಎರಡನ್ನೂ ನೀಡುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಧನ್ಯವಾದಗಳು.